ಯಾವ ಜನಾಂಗದವ್ರನ್ನ ಪ್ರಬಲವಾದಂಥ 45 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಜನಸಂಖ್ಯೆನ ನೀವೇನು ಶಿಕ್ಷಣದಲ್ಲಿ ಕಮ್ಮಿದ್ದೀರಾ, ಆರ್ಥಿಕದಲ್ಲಿ ಕಮ್ಮಿದ್ದೀರಾ. ಇಷ್ಟೆಲ್ಲ ಇದ್ರೂ ಕೂಡ ನೀವು ಯಾವ ಕಾರಣಕ್ಕೂ ನಿಮ್ಗೆ ಒಂದು ಅಧ್ಯಯನ ಏನಾದರೂ ಮಾಡಿದ ಕುಲಶಾಸ್ತ್ರ ಏನಾದರೂ ಸರ್ಕಾರಕ್ಕೆ ನೀವು ಎಲ್ಲರ ಸಮಾಜದವ್ರನ್ನ ಕೂಡಿಸಿಕೊಂಡು ಅಥವಾ ನಮ್ಮ MLA ಗಳನ್ನು ಕೂಡಿಸಿಕೊಂಡು ನೀವು ಏನಾದರೂ ಅಧ್ಯಯನ ಮಾಡಿದ್ದೀರಾ? ಯಾವುದೇ ಅಧ್ಯಯನ ಮಾಡಲಾರ್ದೆ ಕುರುಬ ಸಮಾಜನನ್ನು ಬಲಿಷ್ಠವಾದ ಏನಾದರೂ ಬಡವರ ಏನಾದರೂ ನೀನು 17% ಆದಲ್ಲ, ನಿಮ್ಮ ತಾಕತ್ತಿದ್ರೆ ಸರ್ಕಾರಕ್ಕೆ ಸಿದ್ದರಾಮಯ್ಯಕ್ಕೆ ತಾಕತ್ತಿದ್ರೆ ನೀನು 2Aದಲ್ಲಿ ಬರ್ತಾ ಇದೆಯಲ್ಲ 17% ಇದೆ ನಿನಗ. 17% ನಮ್ಮ ST ತಗೊಂಬ. ಮೊದಲು ನಮ್ಮದರಲ್ಲಿ 7% ನಮ್ಗೆ ಕೊಡು ತಾಕತ್ತಿದ್ರೆ 7% ನಮ್ಗೆ ಡಿಕ್ಲೇರ್ ಮಾಡು. ಯಾವ ಸಮಾಜ ವಿರುದ್ಧ ನಾವಲ್ಲ, ಅದನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀನು 17% ನಮ್ಮ ಸಮಾಜಕ್ಕೆ ತಗೊಂಬ, 7% ನಮ್ಗೆ ಕೊಡು. ಅದಾದ್ಮೇಲೆ ನೀವು ಕುರುಬ ಸಮಾಜದವ್ರು ನಮ್ಮಲ್ಲಿ ಬರೋದು ಬಿಟ್ಟು ಏಕದಕ್ಕನೆ ನಿಮ್ಮ 17% ಬಿಟ್ಟು ನೀವು ಯಾವ ಕಾರಣದಿಂದ ಬರ್ತಾ ಇದೆಯಾ? ನಿಮ್ಗೇನಾದ್ರೂ ನೀವು ಬೇಡರಾಗಿ ಏನಾದರೂ ದೇಶದ ಸಲುವಾಗಿ ಏನು ಬ್ರಿಟಿಷರ ಸಲುವಾಗಿ ವಿರುದ್ಧ ಹೋರಾಟ ಮಾಡಿದೀಯಾ? ಏನಾದರೂ ಹಳ್ಳಿಯ ಈಗ ಕಾಡುಗಳಲ್ಲಿ ನೀವೇನಾದ್ರು ಜೀವನ ಮಾಡಿದೀಯಾ? ಯಾವುದೇ ಕಾಡಿಲ್ಲ, ಏನಿಲ್ಲ, ನಿಮ್ಗೆ ಯಾವ್ದು ಲಕ್ಷಣ ಇಲ್ಲ. ನಾವು ಬ್ಯಾಡ್ರಿ, ಏನು ರಿಸರ್ವೇಶನ್ ಸಲುವಾಗಿ ಹುಟ್ಟಿಲ್ಲ, ನೀವು ಬ್ಯಾಡ್ರು. ಈ ದೇಶ ಸಹ ಕಾಯೋ ಸಲುವಾಗಿ ಅಲಗಲ ಬೇಡ್ರು. ಈ ಜನಾಂಗಕ್ಕೆ ನಾವು ನ್ಯಾಯ ಕೊಟ್ಟರಂತಕ್ಕಂಥ ವಾಲ್ಮೀಕಿ ಸಮಾಜ ಅದನ್ನೇ ಬಿಟ್ಟು ನಿನಗೆ ಯಾರು ಮಾಡಿದ್ರೆ ನಿನಗೆ 2 ಸಲ ಮುಖ್ಯಮಂತ್ರಿ, ಹೋದ ಸಲ ಮುಖ್ಯಮಂತ್ರಿ